ಮೈ ಪರ್ಫೆಕ್ಟ್ ಹಸ್ಬೆಂಡ್ ಸತ್ಯರಾಜು, ಸೀತಾ, ವರ್ಷಾ ಬೊಲ್ಲಮ್ಮ ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರೋ ಈ ವೆಬ್ ಸೀರೀಸ್ ಕನ್ನಡದಲ್ಲೂ ಡಬ್ ಮಾಡಿ ಬಿಟ್ಟಿದ್ದಾರೆ. ಈ ಸೀರೀಸ್ ಅಲ್ಲಿ ಟೋಟಲ್ ಆಗಿ 8 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 30 ಮಿನಿಟ್ಸ್ ಇರುತ್ತೆ. ಸೊ ಈ ಸೀರೀಸ್ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸೀರೀಸ್ ನ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಪ್ರೊಫೆಸರ್ ಭಾರತಿ ತನ್ನ ಹೆಂಡತಿಗೆ ಯಾವಾಗ್ಲೂ ಸುಳ್ಳು ಹೇಳ್ತಿರ್ತಾನೆ, ನೀನೊಬ್ಳೆ ನನ್ನ ಹೃದಯದಲ್ಲಿರೋದು, ನೀನೇ ಫಸ್ಟು ನೀನೇ ಲಾಸ್ಟು ಅಂತ. ಸೊ ಹೀಗೆ ಒಂದಿನ ಅವ್ನ ಮಗುಂಗೆ ಒಂದು ಹುಡುಗಿ ಜೊತೆ ಕೇರಳದಲ್ಲಿ ಸಂಬಂಧ ಬೆಳ್ಸಕ್ ಹೋದಾಗ ಹುಡುಗಿ ತಾಯಿನೂ ಹಾಗೂ ಹುಡುಗನ್ ತಂದೆ ಇವರಿಬ್ರು ಆ ಮದ್ವೆನ ನಿಲ್ಲಿಸ್ಬೇಕು ಅನ್ಕೊಂತಾರೆ. ಇನ್ಫ್ಯಾಕ್ಟ್ ಹುಡುಗಿ ಮದರ್ ನೇಮ್ ಕೂಡ ಭಾರತಿ ಅಂತ. ಅಷ್ಟಕ್ಕೂ ಪ್ರೊಫೆಸರ್ ಭಾರತಿಗೂ ಹುಡುಗಿ ತಾಯಿಗೂ ಏನ್ ಸಂಬಂಧ, ಮದ್ವೆ ಯಾಕೆ ನಿಲ್ಲಿಸ್ಬೇಕು ಅನ್ಕೊಂತಾರೆ, ಕೊನೆಗೆ ಮದ್ವೆ ನಿಲ್ಸಿದ್ರಾ ಇಲ್ವಾ ಅನ್ನೋದನ್ನ ನೀವು ಈ ಸೀರೀಸ್ ನೋಡೇ ತಿಳ್ಕೊಬೇಕು. ಸೊ ಈ ಸೀರೀಸ್ ಅಲ್ಲಿ ಬರೀ ಡ್ರಾಮಾ ಇರೋದ್ರಿಂದ ಈಚ್ ಎಪಿಸೋಡ್ 30 ಮಿನಿಟ್ಸ್ ಇದ್ರೂ ಕೂಡ ಸ್ಲೋ ಅನ್ಸುತ್ತೆ. ಆಕ್ಚುಲಿ ಇಂಥ ಸಿಂಪಲ್ ಸ್ಟೋರಿನ ಸೀರೀಸ್ ಆಗಿ ಯಾಕೆ ಮಾಡಿದ್ರೋ ಗೊತ್ತಿಲ್ಲ. 3 ಅವರ್ಸ್ ಅಲ್ಲಿ ಮುಗಿಸೋ ಅಂತ ಕತೆನ 4 ಅವರ್ಸ್ ಮಾಡಿ ಸ್ವಲ್ಪ ಲ್ಯಾಗ್ ಮಾಡಿದ್ದಾರೆ. ಇನ್ನು ಫಸ್ಟ್ ಎಪಿಸೋಡ್ ಅಲ್ಲೇ ಎಲ್ಲಾ ಕ್ಯಾರೆಕ್ಟರ್ಸ್ನ ಎಸ್ಟಾಬ್ಲಿಷ್ ಮಾಡಿ ಡೈರೆಕ್ಟ್ ಕತೆ ಒಳಗಡೆ ಹೋಗ್ತಾರೆ. ಅಂಡ್ ಫಸ್ಟ್ ಎಪಿಸೋಡ್ ಎಂಡಿಂಗ್ ಅಲ್ಲೇ ಭಾರತಿ ಮದ್ವೆ ನಿಲ್ಲಿಸ್ಬೇಕು ಅನ್ಕೊಳ್ಳೋದು, ಅವ್ನ ಹೆಂಡತಿ ಹತ್ರ ನಿಜ ಹೇಳೋಕೆ ಅವನು ಟ್ರೈ ಮಾಡೋದು, ಇವೆಲ್ಲ ಎಲಿಮೆಂಟ್ಸ್ಗಳು ಫಾಸ್ಟ್ ಆಗಿ ಮೂವ್ ಆಗ್ತಿರುತ್ತೆ. ಇದ್ರ ಜೊತೆಗೆ ಸೆಕೆಂಡ್ ಎಪಿಸೋಡ್ ಅಲ್ಲಿ ಒಳ್ಳೆ ಹ್ಯೂಮರ್ ಇರುತ್ತೆ, ಕಾಮಿಡಿನ ಚೆನ್ನಾಗಿ ಜನರೇಟ್ ಮಾಡಿದ್ದಾರೆ ಅಂಡ್ ಸೀರಿಯಸ್ ವಿಷಯಗಳನ್ನ ಫನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇದೆಲ್ಲ ತುಂಬಾ ಎಂಗೇಜಿಂಗ್ ಆಗಿದ್ರು ಕೂಡ ಒಂದ್ಸಲ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆದಾಗ ಸ್ಲೋ ಫೀಲ್ ಆಗುತ್ತೆ. ಅವನ ಲವ್ ಸ್ಟೋರಿ ಕೂಡ ಅಷ್ಟು ಎಂಗೇಜಿಂಗ್ ಆಗಿ ಇರಲ್ಲ. ಅದಾದ್ಮೇಲೂ ಫನ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ತುಂಬಾ ಫ್ಲಾಟ್ ಆಗಿ ರನ್ ಆಗ್ತಿರೋ ಕಾರಣ ಅಲ್ಲಲ್ಲಿ ಬೋರ್ ಕೂಡ ಆಗುತ್ತೆ. ಇನ್ನು ಈ ಸೀರೀಸ್ ನ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ತುಂಬಾ ರಿಲೇಟಬಲ್ ಆಗಿರುತ್ತೆ ವಿತ್ ಕ್ಯಾರೆಕ್ಟರ್ ಡೆಪ್ತ್ ಅಂಡ್ ಕಾಂಪ್ಲೆಕ್ಸಿಟಿ. ಇದ್ರ ಜೊತೆಗೆ ಡ್ರಾಮಾ ಡೀಸೆಂಟ್ ಆಗಿ ಎಫೆಕ್ಟಿವ್ ಹ್ಯೂಮರ್ ಇಂದ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇದಕ್ಕೆ ಮೇನ್ ರೀಸನ್ ಭಾರತಿ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಈ ಸೀರೀಸ್ ನ ಸೇವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಇದರ ನೆಗೆಟಿವ್ಸ್, ಪೇಸಿಂಗ್ ಇಶ್ಯೂಸ್ ತುಂಬಾ ಇದೆ. ಕೆಲವೊಂದು ಪಾರ್ಟ್ಸ್ ಆಫ್ ದಿ ಸೀರೀಸ್ ಸ್ಲೋ ಪೇಸ್ ಆಗಿರುತ್ತೆ ಅಂಡ್ ಪ್ಲಾಟ್ ಟ್ವಿಸ್ಟ್ನು ಕೂಡ ಆರಾಮಾಗಿ ಪ್ರಿಡಿಕ್ಟ್ ಮಾಡಬಹುದು. ಇದರಿಂದ ಆಡಿಯನ್ಸ್ಗೆ ಯಾವುದೇ ಎಕ್ಸೈಟ್ಮೆಂಟ್ ಅನ್ನೋದು ಸಿಗಲ್ಲ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಭಾರತಿ ಕ್ಯಾರೆಕ್ಟರ್ ಮಾಡಿರೋ ಸತ್ಯರಾಜು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಭಾರತಿ ಅಂಡ್ ಸರಸ್ವತಿ ಟ್ರ್ಯಾಕ್ ಅಲ್ಲಿರೋ ಸ್ವಲ್ಪ ಫನ್, ಸ್ವಲ್ಪ ಡ್ರಾಮಾ ಈ ಸೀರೀಸ್ಗೆ ಪ್ಲಸ್ ಆಯ್ತು. ಇನ್ನು ಸತ್ಯರಾಜು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್, ಫನ್ ಮೂಮೆಂಟ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಸರಸ್ವತಿ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿತ್ತು. ಪ್ರತಿ ಸತಿ ಜೆಲಸ್ ಫೀಲ್ ಆಗೋ ಸೀನ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ವರ್ಷಾ ಬೊಲ್ಲಮ್ಮ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು ಅಂಡ್ ಮಿಕ್ಕಿದ ಕ್ಯಾರೆಕ್ಟರ್ಸ್ದು ಹೇಳ್ಕೊಳಂಗೆ ಏನಿರಲಿಲ್ಲ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ ಎಮೋಷನಲ್ ಟೋನ್ ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕೇರಳ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್, ಎಡಿಟಿಂಗ್ ಡೀಸೆಂಟ್ ಆಗಿತ್ತು. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೀ ಮೂಮೆಂಟ್ಸ್ ಅಲ್ಲಿರೋ ಎಮೋಷನ್ ನ ಎನ್ಹಾನ್ಸ್ ಮಾಡುತ್ತೆ ಅಂಡ್ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಮ್ಯೂಸಿಕ್ ಡೀಸೆಂಟ್ ಆಗಿತ್ತು. ಸೊ ಫೈನಲಿ ಈ ಸೀರೀಸ್ ಬಿಲೋ ಅವರೇಜ್, ಡೀಸೆಂಟ್ ಆಗಿದೆ. ಅಂಡ್ ಆಕ್ಷನ್ ಥ್ರಿಲ್ಲರ್ ಆಡಿಯನ್ಸ್ಗಳು ಈ ಸೀರೀಸ್ ನ ಟಚ್ ಮಾಡಕ್ಕೆ ಹೋಗ್ಬಿಡಿ, ಸ್ಕಿಪ್ ಮಾಡಿದ್ರೆ ಟೈಮ್ ಆದ್ರೂ ಸೇವ್ ಆಗುತ್ತೆ. ಇನ್ನು ಫ್ಯಾಮಿಲಿ ಡ್ರಾಮಾ ಇಷ್ಟಪಡೋರು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಈ ಸೀರೀಸ್ ನ ಒಂದ್ಸಲ ಟ್ರೈ ಮಾಡ್ಬೋದು. ಸ್ಲೋ ನರೇಷನ್ ಇರುತ್ತೆ, ಯೋಚನೆ ಮಾಡಿ ನೋಡಿ. ಸ್ಕ್ರೀನ್ ಪ್ಲೇ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ, ಕ್ಲೈಮ್ಯಾಕ್ಸ್ ಕೂಡ ಡಿಸಪಾಯಿಂಟ್ ಮಾಡುತ್ತೆ. ಇನ್ನು ಈ ಸೀರೀಸ್ ಅಲ್ಲಿ ಅಡಲ್ಟ್ ಸೀನ್ಸ್ಗಳು ಏನಿಲ್ಲ, ಬಟ್ ಅಲ್ಲಲ್ಲಿ ವಲ್ಗಾರಿಟಿ ಇರುತ್ತೆ, ಅದೇನು ತುಂಬಾ ಇರಲ್ಲ. ಸೊ ಫ್ಯಾಮಿಲಿ ಜೊತೆಲೂ ನೋಡ್ಬೋದು. ಅಂಡ್ ಈ ಸೀರೀಸ್ ನಿಮಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ ಅಂಡ್ ಕನ್ನಡ ಡಬ್ಬಿಂಗ್ ಕೂಡ ಡೀಸೆಂಟ್ ಆಗಿತ್ತು. ಇನ್ನು ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 4.5. ಆಲ್ರೆಡಿ ನೀವೇನಾದ್ರೂ ಈ ಸೀರೀಸ್ನ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.